ನೋಡಿದ ಅಜ್ಜಿಯನ್ನು ಕೊಂಡೋದದ್ದು ಬೇಸರ ಇಲ್ಲವೇ? ಮತ್ತೆ ಅವರಿಗೆ 99 ವರ್ಷ. 1 ವರ್ಷ ಬಿಟ್ಟಿದ್ರೆ ಶತಕ ಬೋರಿಸ್ತಿದ್ರು ಅವರನ್ನು ನಾನು ಬೆನ್ನಟ್ಟಿಸಿದೆ. ಶತಕ ಬಾರಿಸ್ತಿದ್ರ? ಶತಕ ಬಾರಿಸ್ತಿದ್ರು. ಹೌದಾ? ಅವರು ಬೇಗನೆ ಹೋದದ್ದಲ್ಲ. ನೀನು ನೋಡಿ ನಿಂತದ್ದ? ಎಲ್ಲಿ ನೋಡಿ ನಾನು ಬೆನ್ನಟ್ಟಿಸಿಕೊಂಡು ಹೋದೆ. ಸಿಗ್ಲಿಲ್ವಾ? ಎಲ್ಲಿಂದ ನಾನು ಮೇಲೆ ನೋಡ್ತೇನೆ, ಒಂದು ಹೆಣ್ಣು ಕರಡಿ ನನ್ನನ್ನು ನೋಡಿ ಮಾತೊಂದು. ನಾನು ಅಲ್ಲಿ ಅಜ್ಜಿ ಹೋದ್ರೆ ಹೋಗ್ಲಿ, ನನ್ನ ಮಾನ ಪ್ರಾಣ ಉಳಿಸ್ತೇನೆ ಅಂತ ನಾನು ಮನೆಗೆ ಬಂದು ಕಲ್ತಿದ್ದೆ. ಅಲ್ಲ, ಅದು ನಿನ್ನನ್ನು ನೋಡಿದ ಕರಡಿ ಹೆಣ್ಣು ಕರಡಿ ಅಂತ ಹೇಗೆ ಗೊತ್ತಾದ್ರು? ನಾನು ನೋಡಿದೆ. ಯಾಕಂದ್ರೆ ಅದು ನೀರಿನ ಬದಿಯಲ್ಲಿ ಕೂತು ಒಮ್ಮೆ ಹೀಗೆ ಮುಖ ನೋಡುವುದು, ಮತ್ತೆ ನನ್ನನ್ನು ನೋಡುವುದು. ಅದು ಅದರ ಅಂದವನ್ನು ನೋಡುದು ನೀರಲ್ಲಿ. ಹಾಗೆ ಮಾಡಿದ್ರೆ ಹೆಣ್ಣು ಕರಡಿ ಅಂತ ಅದು. ಹೌದಾ? ಆಮೇಲೆ ಮಂಗ ಬುದ್ಧಿ ಮಂಗ ಅಂತ ಯಾರು ಅಲ್ಲಿ ಬಂದದ್ದು. ಅಲ್ಲಿ ಬಂದದ್ದು ನಿಮ್ಮ ಬಾಳೆ ಕೊನೆಯನ್ನು ಕಿತ್ತು ಕಿತ್ತು ತಕೊಂಡು ಹೋದದ್ದು. ಅದೆಂತದ ನನ್ನ ಬಾಳೆ? ನಿಮಗಿಟ್ಟ ಬಾಳೆ ಕೊನೆ ಕಿತ್ತು ಕಿತ್ತು ತಕೊಂಡು ಹೋದದ್ದು. ಹೀಗೆ ಆನೆ ಪಕ್ಷಿಗಳಲ್ಲಿ ನಾನಾ ತರದ ಪಕ್ಷಿಗಳು. ಇನ್ನು ನಮಗೆ ಉಳಿಗಾಲ ಇಲ್ಲ. ನಾವು ಇನ್ನು ದುಡಿದು ತಿನ್ನುವುದಕ್ಕಾಗುದಿಲ್ಲ. ನಾವು ಒಳಗೆ ಬಾರ. ಯಾರಿಗೆ ಹೀಗೆ ಯಾರಿಗೆ ಆಗ್ತದೆ? ಹೋಗುದ? ನಾನು ಹೋಗುದು. ಎಲ್ಲಿಗೆ ಹೋಗ್ತೀನಿ ನೀನು? ಮತ್ತೆ ಇಲ್ಲಿ ಏನುಂಟು? ಇನ್ನು ನಮಗೆ ಬದುಕಿ ಉಳಿಯುವುದಕ್ಕೆ ಏನು ದಾರಿ ಉಂಟು? ಏನು ನಾನಿಲ್ಲ ಅಂತ ನೀನು ಭಾವಿಸಿದ್ಯಾ? ನೀವಿದ್ದೀರಿ. ನನ್ನ ಯೋಚನೆ ಏನು? ಬಡವರಾದಂತಹ ನೀವು ದಿನನಿತ್ಯ ನಗುತ್ತಾ ಇರಬೇಕು, ಹೌದು, ಸಂತೋಷದಿಂದ ಇರಬೇಕು ಅನ್ನುವುದೇ ನನ್ನ ಯೋಚನೆ. ಊರು ಬಿಡ್ತೀರಾ? ಮತ್ತೆ ನನ್ನನ್ನು ಬಿಟ್ಟು ಹೋಗ್ಲಿಕ್ಕೆ ಮನಸ್ಸು ಬರ್ತದ ನಿಮ್ಗೆ? ಮನಸ್ಸು ಬರುವುದಿಲ್ಲ ರಾಯರೇ. ಪದೇ ಪದೇ ಮಾಡಿದ್ದನ್ನೇ ಮಾಡುವುದಾದ್ರೆ ನಮಗೂ ಹೆಸರಿಗೆ ಆಗುದಿಲ್ಲ. ಒಮ್ಮೆ ಬಂದಿದ್ದೇವೆ ನಾವು ನಿಮ್ಮಲ್ಲಿ ಜಾಗ ಕೇಳಿಕೊಂಡು, ಪುನರಪಿ ನಾವು ನಿಮ್ಮಲ್ಲೇ ಬಂದು ಸಹಾಯವನ್ನು ಕೇಳಿ ಹೇಳಿಬೇಕಾ? ನಿಮಗೆ ಯಾವುದೇ ಕಷ್ಟ ಬಂದರೂ ಕೂಡ ಪರಿಹರಿಸುವುದಕ್ಕೆ ಸಂತನು ಬಂದಿದ್ದಾರೆ. ಯೋಚನೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ತಪ್ಪು ನಮ್ಮದೇ. ಹಿರಿಯರೆಲ್ಲ ಇರುವಾಗ ವರ್ಷಕ್ಕೆ ಒಮ್ಮೆ ಕಾಡಿಗೆ ಹೋಗಿ ಕೊಬ್ಬಿದ ಮೃಗಗಳನ್ನು ಕೊಲ್ಲುವಂತ ಪದ್ಧತಿ ಇತ್ತು. ಈಗ ಕಾಡಿಗೆ ಹೋಗದೆ ಎಷ್ಟು ವರ್ಷ ಆಯ್ತು.